ಈಗ ಹೇಳಿ. ನೀವೊಂದ್ ಮೊಬೈಲ್ ತಗೋಬೋದಲ್ವಾ? ಅವಾಗ ನಾನು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ಮೊಬೈಲು ಆರೋಗ್ಯಕ್ಕೆ ಹಾನಿಕರ ಶಾಲಿನಿ. ಆದ್ರೆ ಮೊಬೈಲ್ನ ನೀವೇನ್ ತಿನ್ನಲ್ವಲ್ಲ ಸುಮನ್ ಅವ್ರೆ, ಫೋನ್ ಮಾಡ್ತೀವಿ ಅಷ್ಟೇ. ನೋಡು ಶಾಲಿನಿ, ಈ ಮೊಬೈಲು ನನ್ನ ಆದರ್ಶಕ್ಕೆ ವಿರುದ್ಧವಾದ್ದು. ಬೇಕಾದ್ರೆ ಒಂದು ಪತ್ರ ಬರೆದು ಕಳಿಸ್ಲಾ? ನೀವ್ ಟೈಮ್ ತಗೊಂಡು ಡೀಟೇಲ್ಡ್ ಆಗಿ ಲೆಟರ್ ಬರೀರಿ. ನಾನ್ ನಮ್ಮನೇಲಿ ನಮ್ ವಿಷಯ ಹೇಳಾಯ್ತು. ಹೌದಾ? ನಿಮ್ಮ ಅಮ್ಮನಿಗೆ ಖುಷಿ ಆಯ್ತಾ ಅದರಿಂದ? ಸಂತೋಷ ಪಡ್ತಾರೆ. ಕೇಳ್ತಿದ್ದ ಹಾಗೆ ಬಾಯಿಗೆ ಬಂದಂಗ್ ಬೈದ್ರು. ಓ, ಅದ್ಯಾಕೆ? ಯಾವ ಕೆಟ್ಟ ಅಭ್ಯಾಸನೂ ಇಲ್ದೇನೆ ಪ್ರಕೃತಿ ಮಧ್ಯೆ ಬದುಕಬೇಕು ಅನ್ಕೊಂಡಿರೋ, ಆರೋಗ್ಯವಾಗಿ ತಿನ್ಕೊಂಡಿರೋ ಒಬ್ಬ ಅಗ್ರಿಕಲ್ಚರಲ್ ಆಫೀಸರ್ ಅಲ್ವಾ ನಾನು? ಅದಕ್ಕೆ ಜನ ನಿಮ್ಮನ್ನ ಆಡ್ಕೊಳ್ಳೋದು. ನಿಮಗ್ ಸ್ವಲ್ಪ ಹುಚ್ಚು ಅಂತ. ಹುಚ್ಚ? ಹಾಗಂತ ಯಾರು ಹೇಳಿದ್ದು? ಯಾರ್ ಹೇಳಲ್ಲ ಅಂತ ಕೇಳಿ. ಆದ್ರೆ ನಂಗೆ ಹುಚ್ಚನೇ ಇಷ್ಟ. ಮತ್ತಿನ್ನೇನ್ ತೊಂದ್ರೆ? ಇನ್ನೇನ್ ತೊಂದ್ರೆನಾ? ನಮ್ ವಿಷಯ ಹೇಳ್ದಾಗಿಂದ ಅಮ್ಮ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅಮ್ಮ ಹೇಳ್ತಾ ಇದ್ರು, ನನ್ನ ನೋಡ್ಕೊಂಡ್ ಹೋಗೋದಕ್ಕೆ ನಮ್ ಸಂಬಂಧಿಕರು ಯಾರೋ ಬರ್ತಿದಾರಂತೆ. ಅದಕ್ಕೇನು ಬಂದ್ ನೋಡ್ಕೊಂಡು ಹೋಗ್ಲಿ? ನನ್ನನ್ ಯಾರು ಬಂದ್ ನೋಡ್ಬೇಕಾಗಿಲ್ಲ. ನನ್ನನ್ ನೋಡಕ್ ಬರ್ಬೇಕಾಗಿರೋದು ಒಬ್ರೇ ಒಬ್ರು, ಸೋಮನ್ ಅವರು. ಅಮ್ಮ, ನನ್ಗೀಗ ಅರ್ಜೆಂಟ್ ಆಗಿ ಮದುವೆ ಆಗ್ಬೇಕು ಅನಿಸ್ತದೆ. ಅಯ್ಯೋ ದೇವ್ರೆ, ಏನ್ ಹೇಳ್ತಿದ್ಯೋ? ಅಲ್ವೋ, ನೀನ್ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀನ್ ಒಬ್ನೇ ಹಾಳಾಗ್ತೀಯ ಅಷ್ಟೇ. ಮದ್ವೆ ಮಾಡ್ಕೊಂಡು ಆ ಹುಡುಗಿ ಲೈಫ್ನ ಹಾಳು ಮಾಡ್ತೀಯಾ? ಊರಲ್ಲಿ ಎಲ್ರು ಮಕ್ಳಿಗೆ ಮದ್ವೆ ಮಾಡಿ ಮೊಮ್ಮಕ್ಳ ಜೊತೆ ಇರ್ಬೇಕು ಅನ್ಕೋತಾರೆ, ಆದ್ರೆ ನೀನು ಅದ್ ಯಾಕಮ್ಮ ಹೀಗಿದ್ಯಾ? ಏಯ್, ನೀನ್ ಮದ್ವೆ ಮಾಡ್ಕೊಂಡ್ರೆ ನಾವೇ ಅವ್ರಿಗೆ ವರದಕ್ಷಿಣೆ ಕೊಡ್ಬೇಕು. ವರದಕ್ಷಿಣೆ ನಾವು ಕೊಡ್ಬೇಕಂತ? ಏನದು ಅಮ್ಮ ಮಗನ ಮಾತು? ನೋಡ್ದ್ಯಾ, ಅವ್ನ್ ಮದ್ವೆ ಮಾಡ್ಕೋಬೇಕು ಅಂತಿದ್ದಾನೆ. ಮಾಡ್ಕೊಳ್ಳಿ ಬಿಡಿ, ಒಳ್ಳೆ ವಿಷಯ ತಾನೆ. ಯಾರೋ ಹುಡುಗಿ? ಶಾಲಿನಿ. ಹೇಗಿದ್ದಾಳು ಹುಡುಗಿ? ನಾನು ಇನ್ನೂ ನೋಡೇ ಇಲ್ಲ ಅವ್ರನ್ನ. ನೋಡ್ದ್ಯಾ? ನಂತರನೇ ಆರೋಗ್ಯವಾಗಿ ಸುಂದರವಾಗಿ ನೋಡ್ಕೊಳ್ಳೋ ಹುಡುಗಿನೇ ಆ ಶಾಲಿನಿ. ಅವಳನ್ನ ಯಾರು ನೋಡಿದಾರೆ? ಇಲ್ಲ, ಮಾತಾಡೋದು ನೋಡ ಅನಿಸ್ತು. ಸೋಮ, ಈ ಪ್ರೀತಿ ಇದೆಯಲ್ಲ, ಅದು ಆಟೋಲ್ ಹೋಗೋ ತರ, ಎಲ್ ಬೇಕಾದ್ರೂ ಇಳಿಬೋದು. ಆದ್ರೆ ಮದ್ವೆ ಆತರ ಅಲ್ಲ, ವಿಮಾನ ಇದ್ದಂಗೆ ಮಧ್ಯದಲ್ಲಿ ಇಳಿಯಕ್ಕಾಗಲ್ಲ. ಸತ್ ಹೋಗ್ಬಿಡ್ತೀಯ, ಯೋಚನೆ ಮಾಡು. ಆ ಹುಡುಗಿ ಹಣೆ ಬರ, ನಾವೇನ್ ಮಾಡಕ್ಕಾಗುತ್ತೆ? ಕೇಳಿಸ್ಕೊಂಡ? ಎಲ್ಲಣ್ಣ ಮನೆ? ಇಲ್ಲೇ ಎಲ್ಲೋ ಬರುತ್ತೆ ಅನ್ಸತ್ತೆ. ದೇವರಾಗ ಇದೇ ಮನೆ. ಇಲ್ಲೇ ಇಳಿ. ಈ ಮನೆನಾ? ಹಾ. ಲೇ, ಇದು ನಮ್ ಕ್ಯಾಟ್ರಿಂಗ್ ಮಾಡ್ತಾರಲ್ಲ ದೇವನ್ ಅವ್ರ ಮನೆ ಅಲ್ವೇನಾ? ಹೌದು, ಬಾ ಹೋಗೋಣ. ಬಾ 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 ಬಾ. ಬೇಗ ಮಾಡು, ಅವ್ರು ಇನ್ನೇನ್ ಬಂದ್ಬಿಡ್ತಾರೆ. ಸರಿ ಅಕ್ಕ. ಚೆನ್ನಾಗಿ ಕ್ರಿಸ್ಪಿ ಆಗ್ಲಿ. ಹಾ. ಏನೋ ಫ್ರೈ ಮಾಡ್ತಿರೋ ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ ಏನೋ ಚೆನ್ನಾಗಿದೆ. ಅಂತದೇನ್ ಮಾಡ್ತಾವ್ರೆ? ಬಾರೋ, ಹೋಗ್ಬಿಡೋಣ. ಹೇಯ್, ಇಲ್ಲಿ ಇರು. ಅದು ಹೆಂಗ್ ಹೋಗ್ತೀಯಾ? ಆಹಾ 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 ಚಂದದ ಸುಂದರಿ ಕಂಡರೆ ಹೀಗೆ ಚಂದನ ದಂಡದ ಎನ್ನವಿಲು. ಸುಂದರಿ ನಿನ್ನಯ ಅಂದವ ಕಂಡು ಮನಸ್ಸು ಸೋತು ಹೋಯಿತು ಕ್ಷಣ. ಮನಸ್ಸು ಸೋತು ಹೋಯಿತು ಕ್ಷಣ. ಮನಸ್ಸು ಸೋತು ಹೋಯಿತು ಕ್ಷಣ. ಶಾಲಿನಿ, ಕಾಂಕ್ರೀಟ್ ಕೆಲಸ ಮಾಡೋನ್ಗೆ ನನ್ ಮಗಳನ್ನ ಕೊಡಕ್ ಆಗಲ್ಲ. ನಾವು ಹೊಟ್ಟೋಗೋಣ. ಅಮ್ಮ, ಒಂದ್ ವೇಳೆ ನೀವು ಅವಳನ್ನ ಬೇರೆ ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡಿದ್ರು ನಾನು ಅಲ್ಲಿಗೆ ಹೋಗಿ ಇವಳನ್ನ ಕರ್ಕೊಂಬಂದ್ಬಿಡ್ತೀನಿ. ಅವಳು ಇನ್ನೊಬ್ಬರನ್ನ ಮದುವೆ ಆಗ್ತಾಳೆ ಅಂತ ನನಗೆ ಅವಳ ಮೇಲೆ ಇರೋ ಪ್ರೀತಿ ಕಮ್ಮಿ ಆಗಲ್ಲ. ಹೌದಾ? ಹಾಗಾದ್ರೆ ನೀನ್ ಕರೆದ್ರೆ ಅವಳು ಬರ್ತಾಳೆ ಅನ್ಕೊಂಡಿದ್ಯಾ? ನಾನು ಕರೆದ್ರೆ ಬರ್ತಾಳಮ್ಮ. ನೀನ್ ಹೋಗ್ತೀಯೇನೆ? ನಾನು ಹೋಗ್ತೀನಿ. ನೀವು
ಸ್ವಲ್ಪ ಈ ಕಡೆ ಬನ್ನಿ. ಸ್ವಲ್ಪ ಈ ಕಡೆ ಬನ್ರಿ. ಏನೇ? ನೋಡಿ, ದುಬೈಯಲ್ಲಿ ಒಳ್ಳೆ ಕೆಲ್ಸದಲ್ಲಿರೋ ಹುಡುಗನ್ನ ನಮ್ಮಣ್ಣ ಕರ್ಕೊಂಡ್ ಬರ್ತಾ ಇದ್ದಾರೆ. ಅವ್ರು ಇನ್ನೇನ್ ಬಂದ್ಬಿಡ್ತಾರೆ. ಅವನೇನಾದ್ರೂ ಬಂದ್ರೆ ಅವನಿಗೆ ಇಲಿ ಪಾಷಾಣ ಹಾಕ್ಬಿಡ್ತೀನಿ. ಅವಳು ಏನ್ ಹೇಳ್ತಿದ್ದಾಳೆ ಅಂತ ಕೇಳಿಸ್ತಿದ್ಯಾ? ನೋಡು, ನೀನೇನಾದ್ರೂ ಆ ಬಿಕಾರಿ ಜೊತೆ ಹೋಗ್ತೀಯ ಅಂದ್ರೆ ನಾನ್ ಸತ್ತೇ ಹೋಗ್ಬಿಡ್ತೀನಿ ನೋಡು. ನೀನ್ ಸತ್ರು ನಾನ್ ಸೋಮನ್ ಅವ್ರನ್ನೇ ಮದ್ವೆ ಆಗೋದು. ಅಂದ್ರೆ ತೀರ್ಮಾನ ಮಾಡ್ಬಿಟ್ಟಿದ್ಯಾ? 1000 ಸಲ ಕೇಳಿದ್ರು. ನೋಡ, ನೀನು ನನಗೋಸ್ಕರ ಒಂದು ಕೆಲಸ ಮಾಡಬೇಕು. ಆ ಗಲ್ಫ್ ಗಂಟಿಗೆ ಇವಾಗ ಬರಬೇಡ ಅಂತ ಹೇಳ್ಬಿಡು. ಬರಬೇಡ ಅಂತ ಹೇಳಪ್ಪ. ಇಬ್ರು ಸೇರ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸರ್ಕೊಳ್ಳಿ. ಹುಡುಗನ ಕಡೆ ಏನಾದರೂ ಡಿಮ್ಯಾಂಡ್ ಇದೆಯಾ? ಅದು ಇಂಥದ್ದೇ ಡಿಮಾಂಡು ಅಂತ ಏನಿಲ್ಲ. ಆದ್ರೆ ಈ ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೆ ಅವ್ನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಹಾಗಾದ್ರೆ ಮದುವೆ ಮಾಡ್ಕೊಳಕ್ ನಮಗೂ ಇಷ್ಟ ಇಲ್ಲ ಅಂತ ಹೇಳೇ ಬಿಡು ಗೆಳೆಯ. ಅಣ್ಣ ಸರಿಯಾಗಿ ಹೇಳ್ದೆ ನೀನು. ಏನ್ ಸರಿ? ಇವಾಗ ನೀವಿಬ್ರು ಸುಮ್ಮನೆ ಇದ್ರೆ ಸರಿ. ಈಗ ಇದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ನನ್ನ ಮಗಳಿಗೆ ಏನ್ ಇಷ್ಟನೋ ನಾನು ಅದನ್ನೇ ಮಾಡೋದು. ಹಾಗಾದ್ರೆ ಮುಂದೆ ಬರೋ ಒಳ್ಳೆ ಮುಹೂರ್ತದಲ್ಲಿ ಮುಗಿಸೋಣ. ಅದೇನು ಅಂದ್ರೆ ಕಾರ್ತಿಕ್ ಮಾಸ ಮುಗಿದ್ಮೇಲೆ ಮದ್ವೆ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದಾರೆ. ಕಾರ್ತಿಕ ಮಾಸನ? ಅದಾಗೋ ವಿಷಯನ ಅಣ್ಣ. ಎಷ್ಟ್ ದಿನ ಆದ್ರೆ ಏನು? ಹುಡುಗ ಸಿಗರೇಟ್ ಸೇದಲ್ಲ, ಡ್ರಿಂಕ್ಸ್ ಮಾಡಲ್ಲ, ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ಇರೋ ಒಂದೇ ಒಂದು ಅಭ್ಯಾಸ ಅಂತಂದ್ರೆ ನಮ್ಮಂತ ಹುಡುಗರಿಗೆ ಅಡ್ವೈಸ್ ಮಾಡೋದು. ಓ, ಹಾಗಂದ್ರೆ ಮುಂದೆ ನಾವು ಉಪದೇಶ ಕೇಳ್ಬೇಕಾ ಗೆಳೆಯ? ಕರೆಕ್ಟ್ ಕರೆಕ್ಟ್. ಸರಿ ಬಿಡಿ, ಅದ್ ಯಾವ್ದೋ ಕಾರ್ತಿಕ್ ಮಾಸದಲ್ಲೇ ಮದುವೆ ಮಾಡ್ಕೊಂಡು ಹೋಗ್ಲಿ. ಅದೇ ಮತ್ತೆ ಅವ್ನ ಫ್ರೆಂಡ್ಸ್ ಎಲ್ಲ ಕಾಂಕ್ರೀಟ್ ಕೆಲಸ ಮಾಡೋ ಕೂಲಿ ಕೆಲಸಗಾರರು. ಆದ್ರೆ ಅವನಿಗೆ ಗೌರ್ಮೆಂಟ್ ಕೆಲಸ ಇದೆ ಅಂತ ಒಪ್ಕೊಂಡೆ. ಅವ್ನು ತುಂಬಾ ಒಳ್ಳೆ ಹುಡುಗ ಅಲ್ವಾ ಮಗಳೇ? ಕಾರ್ತಿಕ ಮುಗಿಯೋದು ಯಾವಾಗಮ್ಮ? ನಾಳೆನಾ ಭಾನುವಾರನಾ? ಇಲ್ಲ ಅತ್ತೆ, ಶುಕ್ರವಾರ. ಈ ಕಾರ್ತಿಕ್ ಮಾಸದಲ್ಲೇ ಮದುವೆ ಮಾಡ್ಬೇಕು ಅಂತ ಡಿಸೈಡಾ? 3ನೇ ತಾರೀಕು ಇಟ್ಕೋಬೋದಲ್ಲ? ಒಂದ್ಸಲ ಕೇಳಿ ನೋಡ್ತೀನಿ, ಆದ್ರೆ ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ. ಓಹ್, ಈ ಸಂಬಂಧಿಗಳಿಗೆ ಅರ್ಥ ಮಾಡ್ಸೋದು ಹೇಗೆ ಅಂತ ಗೊತ್ತಿಲ್ಲ. ಏನೋ ಒಂದು ಹೇಳಿದ್ರಾಯ್ತು ಅಲ್ವಾ? ಹೇ ಪೊನ್ನಪ್ಪ, ನಿನಗ್ ಸೋಮನ್ ಗೊತ್ತಲ್ವಾ? ನಿನಗ್ ಸುದ್ದಿ ಗೊತ್ತಿಲ್ಲ ಅನ್ಸುತ್ತೆ. ಅಯ್ಯೋ, ಏನಾಯ್ತು ಅವನ್ಗೆ? ನನ್ನ ಗೊತ್ತಿರೋ ಈ ಊರ್ ಜನಕ್ಕೆಲ್ಲ ಕಾರ್ತಿಕ ಮಾಸದ ಮೊದಲನೇ ಶುಕ್ರವಾರ ನಮ್ಮ ಊರಿನಲ್ಲಿರೋ ನಮ್ಮ ದೇವಸ್ಥಾನದಲ್ಲೇ ನನ್ನ ಮದುವೆ ನಡೆಯುತ್ತಿದೆ. ಮುಹೂರ್ತ ಮುಗಿಯೋದಕ್ಕಿಂತ ಮುಂಚೆನೆ ನಮ್ಮ ಊರಿನ ಜನ ನನ್ನ ಮದುವೆಗೆ ಬರಬೇಕು ಅಂತ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ನಮ್ಮ ಮದುವೆಗೆ ಬಂದು ನಮ್ಮನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಬರುವಿಕೆಯನ್ನೇ ಕಾಯುತ್ತಿರುವ ಅಗ್ರಿಕಲ್ಚರಲ್ ಆಫೀಸರ್ ಸೋಮನ್. ಅಯ್ಯಯ್ಯೋ, ಈ ಹುಚ್ಚ ಮದ್ವೆ ಮಾಡ್ಕೋತಾವನ? ಹಾಗಾದ್ರೆ ಇವನು ಬೇಗ ಡೈವರ್ಸ್ ತಗೋತಾನೆ. ಅಲ್ಲ, ಇವನ್ಗಿದ್ರ ಅವಶ್ಯಕತೆ ಇತ್ತಾ ಹೇಳು? ಆಲಾಜೇಪು ಚೆನ್ನಾಗಿದ್ದೀರಾ? ಬನ್ನಿ, ಒಳಗಡೆ ಹೋಗಿ. ಏನೋ ಎಲ್ಲ ರೆಡಿನಾ? ಏನೋ ಟೆನ್ಷನ್ ಆಗ್ತಿದ್ಯಾ? ಮೊಯ್ ಕವರ್ ಮೇಲೆ ಒಂದು ಕಣ್ಣಿಟ್ಟಿರಿ. ತುಂಬಾ ಮೊಯ್ ಬಂದಿದೆ. ಅಯ್ಯೋ, ಇದೆಲ್ಲ ಯಾಕಮ್ಮ? ಹುಡುಗಿ ಮನೆಯವರೆಲ್ಲ ಬರ್ತಿದಾರೆ ನೋಡು. ಹೌದಾ? ಚಿನ್ನನು ನೈಸರ್ಗಿಕನಾ? ನೋಡಕ್ ಚೆನ್ನಾಗಿದಾರಲ್ಲ. ನೀನ್ ಯಾಕೋ ನಿಂತ್ಕೊಂಡೆ? ಈಗಿದ್ರೆ ಏನ್ ತಪ್ಪು? ಅಣ್ಣ ಸ್ವಲ್ಪ ಮುಂದೆ ಹೋಗಿ ಅಣ್ಣ, ಒಂಚೂರು. ಮದುವೆ ಹೆಣ್ಣಿನ ಫೋಟೋ ತೆಗ್ದಿದ್ದು ಸಾಕು, ಮದುವೆ ಗಂಡ ನಾನು. ಅಯ್ಯೋ ಸಾರಿ ಸಾರಿ. ಅದನ್ನ ಕೆಳಗಿಟ್ಟು ಇಬ್ರು ಕೆಳಗ್ ಕೂತ್ಕೊಳ್ಳಿ. ಸೋಮ, ತಾಳಿ ಕಟ್ಬೇಕಾದ್ರೆ ಹೆದರ್ಕೋಬೇಡ ಆಯ್ತಾ? ಏನಕ್ಕೆ? ಯಾಕೆ ಅಂದ್ರೆ ಜೋರಾಗಿ ಶಬ್ದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚೆನ್ನಾಗಿದೆಯಲ್ಲ? ಅಪ್ಪ ಗಣಪತಿ ತಾಳಿ ಕಟ್ಟಿದ ತಕ್ಷಣ ಓಡೋಗ್ಬೇಕು. ಎಲ್ಲಿಗೆ? ಫಸ್ಟ್ ಪಂಕ್ತಿಲಿ ಕುತ್ಕೊಂಡು ಊಟ ಮಾಡಕ್ಕೆ. ಏನೇ ನಿಂದು? ಭಯ ಆಗ್ತಿದ್ಯಾ? ನಂಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಟೆನ್ಷನ್ ಎಲ್ಲ ಏನಕ್ಕೆ? ಕೆಲವರು ಮದುವೆ ಆದ್ಮೇಲೆ ಕುಡಿಯಲ್ಲ, ದಮ್ಮುಡಿಯಲ್ಲ ಅಂತ ಹೇಳ್ತಾರೆ. ನಾನೇನಾದ್ರೂ ಹೇಳದ್ನ? ಮದುವೆ ಆದ್ಮೇಲೆ ಚೆನ್ನಾಗಿ ತಿನ್ಬೇಕು ಅಂತ ಹೇಳ್ತೀನಿ. ಏನಾದ್ರೂ ತಿಂದ್ಯಾ? ಎಲ್ಲ ಮುಗಿಯೋ ತನಕ ತಿನ್ಬಾರ್ದು ಅಂತ ಹೇಳಿದ್ದಾರೆ.
ಹಿಂಗೆಲ್ಲ ಯಾರೇ ಹೇಳಿದ್ರು ಏನು ಕೇಳಬಾರ್ದು. ಊಟ ತಿಂದ್ರೇನೆ ಶಕ್ತಿ ಬರೋದು. ಅದರಲ್ಲೂ ಬೆಳಗ್ಗೆನೆ ಏನು ತಿಂದೇ ಇರಬಾರ್ದು. ಅಯ್ಯೋ ಸೋಮನ್ ಏನ್ ಮಾಡ್ತಿದ್ದೀರಾ? ಯಾರೇನಾದ್ರು ಅನ್ಕೊಳ್ಳಿ, ನಮ್ಗೇನೋ. ಗೆಳೆಯ ಒಂಚೂರಲ್ಲಿ ನೋಡು. ಇರ್ಲಿ ಬಿಡೆ. ತಗೋ ತಿನ್ನು. ಅಲ್ಲ ಏನೇನು ಮಾಡ್ತಾ ಇರೋದು? ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋ ಪ್ರಶಾಂತಯೇ ಯಸ್ಯ ಸ್ಮರಣ ಮಾತ್ರೇನ. ಏನಾದ್ರು ಹೇಳಿದ್ರ? ಏನೂ ಇಲ್ಲ, ತಾಳಿ ಎತ್ಕೊಳಪ್ಪ. ಯಸ್ಯ ಸ್ಮರಣ ಮಾತ್ರೇನ ಜನ್ಮ ಸಂಸ್ಥಾಪನಾತಃ ಯಜ್ಞಂ ನಿಶ್ಚಂತಿ ಸತನಂ ಗಣೇಶಂ ಸಮಾಪ್ತಯೇ. ತಾಳಿ ಕೊಡಪ್ಪ. ಏನಾಯ್ತ್ರಿ? ತಾಳಿ ತಾಳಿ ಕೊಡೋ. ತಾಳಿ ಎಲ್ಲಿಟ್ಟ ಇವನು? ಎಲ್ಲಾದ್ರೂ ಸಿಗ್ಬೋದು. ಏನೋ ಸಮಸ್ಯೆ ಆಗಿದೆ. ಮಾಡ್ತಾನೆ ಇರ್ತಾನೆ. ಗೆಳೆಯ ತಾಳಿಯಲ್ಲಿ ಏನಾಯ್ತಪ್ಪ? ಏನಾಯ್ತಪ್ಪ? ಇಲ್ದಂಗೆ ಕೂತವ್ರೆ. ಯಾಕೆ ಟೆನ್ಷನ್? ಏನಾದ್ರು ಪ್ರಾಬ್ಲಮ್ಮಾ?